ನಮಸ್ಕಾರ ವೀಕ್ಷಕರೇ. ನಮ್ಮ ಜಮೀನಿನ ಅಕ್ಕಪಕ್ಕ ಖರಾಬ್ ಜಮೀನಿದೆ. ಅದನ್ನ ಹೇಗೆ ನಾವು ಸಕ್ರಮ ಮಾಡ್ಕೊಳ್ಳೋದು, ಅದನ್ನ ಆ ಖರಾಬು ಜಮೀನುಗಳನ್ನ ನಮ್ಮ ಆಸ್ತಿಗೆ ಅಂದ್ರೆ ನಮ್ಮ ಪಹಣಿಯಲ್ಲಿ ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಯಾವ ರೀತಿ ಬಳಸ್ಕೊಳ್ಳೋದು ಅಂತ ಹೇಳಿ ತುಂಬಾ ಜನಕ್ಕೆ ಗೊಂದಲ ಇರುತ್ತೆ. ಯಾವುದೇ ಒಂದು ಖರಾಬು ಜಮೀನುಗಳನ್ನ ನೀವು ನಿಮ್ಮ ಆಸ್ತಿಗೆ ಬಳಸ್ಕೋಬೇಕು ಅಂದಾಗ, ಅಂದ್ರೆ ನಿಮ್ಮ ಆಸ್ತಿಗೆ ಅದನ್ನ ಸೇರ್ಪಡೆ ಮಾಡ್ಕೋಬೇಕು ಅಂದಾಗ ಅದು ಯಾವ ಖರಾಬು ಅಂತ ತಿಳ್ಕೊಳ್ಳಿ. ಎ ಖರಾಬ್ ಮತ್ತು ಬಿ ಖರಾಬ್ ಎರಡೂ ಇರುತ್ತೆ. ಇದರ ಸಂಪೂರ್ಣ ಮಾಹಿತಿ ವಿಡಿಯೋಗಳಲ್ಲಿ ಇದೆ, ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಎ ಖರಾಬ್ ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಸ್ವತ್ತಾಗಿರುತ್ತೆ. ಅಂದ್ರೆ ನಿಮ್ಮ ಒಂದು ಆಸ್ತಿ ಏನಿರುತ್ತೆ ಅದರಲ್ಲಿ ಕೆಲವೊಂದು ಭಾಗ ಉಳುಮೆಗೆ ಯೋಗ್ಯವಲ್ಲದ, ಅಂದ್ರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ ಆಗಿರುತ್ತೆ. ಅಂದ್ರೆ ಹಳ್ಳ ಕೊಳ್ಳ ಆಗಿರ್ಬೋದು, ಅಥವಾ ಬೆಟ್ಟ, ಸಣ್ಣ ಪುಟ್ಟ ಅಲ್ಲಿ ಯಾವುದೇ ರೀತಿ ಬೆಳೆ ಬೆಳೆದ್ರು ಕೂಡ ಬರ್ದೇ ಇರುವಂತ ಬಂಜರು ಭೂಮಿಗಳಾಗಿರ್ಬೋದು, ಇಂಥದನ್ನ ಏನ್ ಮಾಡ್ತಾ ಇದ್ರು, ಎ ಖರಾಬ್ ಅಂತೇಳಿ ಸೇರಿಸ್ತಾ ಇದ್ರು. ಯಾವ ಉದ್ದೇಶಕ್ಕಾಗಿ ಅಂದ್ರೆ, ಈ ಒಂದು ನೀವು ಏನು ವ್ಯವಸಾಯ ಭೂಮಿ ಇರುತ್ತೆ ಅದಕ್ಕೆ ಕಂದಾಯನ ಕಟ್ಟಬೇಕಿತ್ತು. ಈ ಕಂದಾಯವನ್ನ ಉಳಿಸ್ಲಿಕ್ಕೋಸ್ಕರ ಈ ಖರಾಬ್ ಭೂಮಿಗಳನ್ನ ತೋರಿಸ್ತಾ ಇದ್ರು. ಈಗ 1 ಎಕರೆ ನಿಮ್ಮ ಬಳಿ ವ್ಯವಸಾಯ ಯೋಗ್ಯ ಭೂಮಿ ಇರುತ್ತೆ, ಅದರಲ್ಲಿ ಒಂದು 10 ಕುಂಟೆ 15 ಕುಂಟೆ ಖರಾಬ್ ಜಮೀನನ್ನ ತೋರಿಸ್ತಾ ಇದ್ರು. ಅದರಲ್ಲಿ ಆ ಒಂದು ಖರಾಬ್ ಜಮೀನಿಗೆ ಸಂಬಂಧಪಟ್ಟಂತೆ ಕಟ್ಟಬೇಕಾದಂತ ಶುಲ್ಕವನ್ನ ಕಳೆದು ಮಿಕ್ಕ ಜಮೀನಿಗೆ ಕಂದಾಯವನ್ನ ಕಟ್ಸ್ಕೊತಾ ಇದ್ರು. ಈ ಉದ್ದೇಶದಿಂದ ಇದನ್ನ ಮಾಡ್ಲಾಗ್ತಾ ಇದ್ದು. ಅಂದ್ರೆ ಎಷ್ಟು ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀರಾ, ಕೆಲವೊಂದು ಕುರಿ ಶೆಡ್ಗಳಾಗಿರ್ಬೋದು, ದನ ಕಟ್ಟೋದಕ್ಕೆ ಕೊಟ್ಟಿಗೆಗಳಾಗಿರ್ಬೋದು, ಅಥವಾ ಪಂಪ್ ಸೆಟ್ ಹಾಕೋದಕ್ಕೆ ಮನೆಗಳನ್ನ ನಿರ್ಮಾಣ ಮಾಡಿರೋವಂಥದ್ದು, ಗೂಡುಗಳನ್ನ ಕಟ್ಟಿರೋವಂಥದ್ದು ಯಾವುದೇ ಆಗಿರ್ಬೋದು, ಇದನ್ನ ಖರಾಬ್ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ರು. ಇದು RTC ಯಲ್ಲೂ ಕೂಡ ಕಲಂ 3ರಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇರುತ್ತೆ. ಯಾವುದು ಒಂದು ಖರಾಬ್ ಜಮೀನು ಎಷ್ಟು ಇದೆ, ಖರಾಬ್ ಜಮೀನು ಅನ್ನೋದು ತಿಳಿಸುತ್ತೆ. ಅಂದ್ರೆ ಒಟ್ಟು ಭೂಮಿ, ಅದರಲ್ಲಿ ಆ ಖರಾಬ್ ಎಷ್ಟು, ಬಿ ಖರಾಬ್ ಎಷ್ಟು, ಒಟ್ಟು ಭೂಮಿ ಎಷ್ಟು ಅನ್ನೋದನ್ನ ಸಂಪೂರ್ಣವಾಗಿ ನಾವು RTC ಯಲ್ಲಿ ನೋಡ್ಬೋದಾಗಿರುತ್ತೆ. ನಾವು ಈ ಒಂದು ಎ ಖರಾಬ್ ಅನ್ನ ಈ ರೀತಿಯಾಗಿ ತಿಳ್ಕೊತೀವಿ. ಬಿ ಖರಾಬ್ ಅಂದ್ರೆ ಇದು ಯಾರ ಖಾಸಗಿ ಸ್ವತ್ತು ಅಲ್ಲ, ಇದು ಸರ್ಕಾರಕ್ಕೆ ಸೇರಿದ ಸ್ವತ್ತಾಗಿರುತ್ತೆ. ಅಂದ್ರೆ ರಸ್ತೆ ಆಗಿರ್ಬೋದು, ಹಳ್ಳಗಳಾಗಿರ್ಬೋದು, ಬೆಟ್ಟಗಳಾಗಿರ್ಬೋದು, ಕುರ್ಶಲ ಭೂಮಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ನೀರು ಹರಿಯುವಂತ ಜಾಗಗಳಾಗಿರ್ಬೋದು, ಕಾಲುವೆಗಳು ಅಥವಾ ಹಳ್ಳ, ನೀರು ತುಂಬಿರುವಂತ ಹಳ್ಳಗಳು, ಅಥವಾ ದನ ಕರುಗಳು ಮೇಯ್ಲಿಕ್ಕೆ ಅಂತೇಳಿ ಕೆಲವೊಂದು ಗೋಮಾಳ ಜಾಗಗಳನ್ನ ಬಿಟ್ಟಿರ್ತಾರೆ, ಅದು ಕೂಡ ಈ ಜಮೀನಿನ ಪಕ್ಕದಲ್ಲಿ ಇರುವಂತದ್ದಾಗಿರ್ಬೋದು. ಯಾವುದೇ ಒಂದು ಕೃಷಿಗೆ ಉಪಯುಕ್ತ ಅಲ್ಲದ ಆದ್ರೆ ಸರ್ಕಾರಕ್ಕೆ ಸರ್ಕಾರಿ ಜಾಗ ಆಗಿರುತ್ತೆ, ಅದಕ್ಕೆ ಯಾರ ಖಾಸಗಿ ಮಾಲೀಕತ್ವ ಇರೋದಿಲ್ಲ, ಇಂಥದನ್ನ ನಾವು ಬಿ ಖರಾಬ್ ಅಂತ ಹೇಳಿ ಹೇಳ್ತೀವಿ. ಈ ಒಂದು ಎ ಖರಾಬ್ ಅನ್ನ ನೀವು ಆಸ್ತಿಗೆ ಸೇರ್ಸ್ಕೋಬೇಕು ಅಂದಾಗ ನೀವು ಒಂದು ಅರ್ಜಿಯನ್ನ ಸಲ್ಲಿಸ್ಕೋಬೇಕಾಗುತ್ತೆ. ಈ ಒಂದು ಜಮೀನನ್ನ ಕೃಷಿ ಯೋಗ್ಯವನ್ನಾಗಿ ಮಾಡ್ಕೋತೀವಿ ಅದರಿಂದ ಇದಕ್ಕೆ ಸಂಬಂಧಪಟ್ಟಂತ ಶುಲ್ಕಗಳನ್ನ ಕಟ್ಟಿ ನೀವು ಕಂದಾಯ ಇಲಾಖೆಯಲ್ಲಿ ಅದನ್ನ ಎ ಖರಾಬಿಂದ ನೀವು ಅದನ್ನು ಕೂಡ ವ್ಯವಸಾಯ ಯೋಗ್ಯ ಭೂಮಿಯನ್ನಾಗಿ ಮಾಡ್ಕೋಬಹುದಾಗಿರುತ್ತೆ. ಆದ್ರೆ ಬಿ ಖರಾಬನ್ನ ಆ ರೀತಿ ಮಾಡ್ಕೊಳ್ಳಿಕ್ ಬರೋದಿಲ್ಲ. ಬಿ ಖರಾಬ್ ಇರುತ್ತೆ, ಅದು ಸರ್ಕಾರಿ ಜಮೀನಾಗಿರುತ್ತೆ. ಸರ್ಕಾರ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನೀವು ಅಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ರೆ ಯಾರ್ದು ಕೂಡ ಅಲ್ಲಿ ತೊಂದರೆ ಇಲ್ಲ ಅಂದಾಗ ನೀವು ಅಲ್ಲಿ ಬೆಳ್ಕೋಬಹುದಾಗಿರುತ್ತೆ, ಅದನ್ನ ಕೃಷಿಗೆ ಉಪಯೋಗಿಸ್ಕೋಬಹುದಾಗಿರುತ್ತೆ. ಆದರೆ ಬಿ ಜಮೀನಿನ ಮಾಲೀಕರು ಯಾವುದೇ ಖಾಸಗಿ ಮಾಲೀಕರಾಗಿರೋದಿಲ್ಲ, ಸರ್ಕಾರನೇ ಅದರ ಮಾಲೀಕತ್ವವನ್ನು ಹೊಂದಿರುತ್ತೆ. ಕೆಲವೊಂದು ಕಂಡೀಷನ್ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಈ ಜಮೀನಿಗೆ ಮಾಲೀಕತ್ವಕ್ಕಾಗಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸ್ಕೋಬಹುದಾಗಿರುತ್ತೆ. ಬಗರ್ ಹುಕುಂ ರೀತಿಯಲ್ಲೋ ಅಕ್ರಮ ಸಕ್ರಮದಲ್ಲೋ ಈ ಒಂದು ಜಾಗಗಳನ್ನ ನಿಮ್ಮ ಆಸ್ತಿಗೆ ಸೇರಿಸ್ಕೋಬಹುದಾಗಿರುತ್ತೆ. ಆದ್ರೆ ಇದು ಯಾವುದೇ ರೀತಿಯಲ್ಲೂ ಮಾರಾಟ ಮಾಡೋ ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ, ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನ ನೀವು ಕೃಷಿಗೆ ಮಾತ್ರ ಬಳಸ್ಕೊಳ್ಳಿಕ್ಕೆ ಬರುತ್ತೆ. ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಥವಾ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸವನ್ನು ಕೂಡ ನೀವು ಈ ಬಿ ಖರಾಬ್ ಅಲ್ಲಿ ಮಾಡ್ಕೋಬಹುದಾಗಿರುತ್ತೆ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.